ಖಂಡಿತ RCB ಗೆದ್ದಿದ್ದು ನಮ್ಮ ಕರ್ನಾಟಕದ ಹೆಮ್ಮೆ. RCB ಬ್ಯಾಂಗ್ಳೂರಿಯನ್ಸ್ಗೆ ಅದು ಹೆಮ್ಮೆಯ ವಿಚಾರ. ಯಾರು ಕೂಡ ದುರಂತ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ದುರಂತ ಆಗಿದ್ದ ವಿಚಾರ ಇಟ್ಕೊಂಡು ರಾಜಕೀಯ ಮಾಡೋದು ಇದ್ರ ಬಗ್ಗೆ ಅದು BJP ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇದನ್ನೇ ಅವರು ತಗೊಂಡು ಅಪಪ್ರಚಾರ ಮಾಡೋದು, ಬೇರೆಯವ್ರ ಮೇಲೆ ಗೂಬೆ ಕುಂಟೋದು ಅವರು ಮಾಡ್ಕೊಂಡೇ ಬಂದಿದ್ದಾರೆ. ಈಗೆಲ್ಲ ಮೊದಲು ಮಾಡಿದರೆ ಅದು ಜನತೆಗೂ ಗೊತ್ತು, ತಮ್ಮ ಮಾಧ್ಯಮಗಳಿಗೂ ಗೊತ್ತಿದೆ. ಇದನ್ನು ತಗೊಂಡು ಅವರು ಸರ್ಕಾರನ, ಮುಖ್ಯಮಂತ್ರಿನ, ಕಾಂಗ್ರೆಸ್ ಪಕ್ಷನ ಅವಹೇಳನೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವಾಗ ನಿನ್ನೆ ತಾನೇ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಲೀಡ್ ನಾಯಕರನ್ನ ಸೀಳು ನಾಯಿ ಅಂತ ಹೇಳಿಕೆಯನ್ನು ಕೊಟ್ಟು ಇದು ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇವಾಗ ಆಲ್ರೆಡಿ ಇವತ್ತು ನಾವು ಐಗೋರ್ನ್ ಪೊಲೀಸ್ ಸ್ಟೇಷನ್ ಒಳಗೆ ಒಂದು ಮೊಕದ್ದಮೆ ದಾಖಲಿಸಿದ್ದೀವಿ, ಡಿಫಾಮೇಷನ್ ಇದು ಮಾಡಿದ್ದೀವಿ. ಅವರೇನೇನು ಅಪಾಲಜೀಸ್ ಕೇಳಿಲ್ಲ ಅಂದರೆ ನಾವು ಟೇಕ್ ಅಪ್ ಸೀರಿಯಸ್ಲಿ ಅಂಡ್ ಸಿ ದಟ್ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವ್ರನ್ನ ಇದರೊಳಗೆ ನಾವು ನಿಲ್ಲಿಸ್ತೀವಿ ಅಂತ ಕೋರ್ಟ್ ಒಳಗೆ, ಕಾನೂನು ಕೋರ್ಟ್ ಒಳಗೆ ನಿಲ್ಲಿಸ್ತೀವಿ ಅಂತ ಹೇಳಕ್ಕೆ ಇಷ್ಟ.